ನಮಸ್ಕಾರ ವೀಕ್ಷಕರೇ. ಜೇಡ ಅಂದರೆ ಸಾಮಾನ್ಯವಾಗಿ ನಿಧಾನವಾಗಿ ಓಡಾಡುವ ಜೀವಿ ಅಂತ ನಾವು ಅಂದುಕೊಳ್ತೀವಿ. ಆದರೆ ಗಂಟೆಗೆ ಬರೋಬ್ಬರಿ 13 ಕಿಲೋಮೀಟರ್ ವೇಗದಲ್ಲಿ ಓಡುವ ಜೇಡ ಇದೆ ಅಂದರೆ ನಂಬ್ತೀರಾ? ಹೌದು, ಈ ಅಪರೂಪದ ಜೇಡ ಇದೀಗ ತನ್ನ ವೇಗದಿಂದಲೇ ಎಲ್ಲರ ಗಮನ ಸೆಳೆದಿದೆ. ಜೇಡಗಳ ಲೋಕದಲ್ಲಿ ಇದು ರನ್ನಿಂಗ್ ಕಿಂಗ್ ಎನಿಸಿಕೊಂಡಿದ್ದು, ವೇಗದ ಕಾರಣಕ್ಕೆ ಇದಕ್ಕೆ ಉಸೇನ್ ಬೋಲ್ಟ್ ಎಂಬ ಬಿರುದನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಜೇಡಗಳು ಬಲೆ ನೇಯ್ದು ಅದರಲ್ಲಿ ಸಿಲುಕುವ ಬೇಟೆಯನ್ನು ಹಿಡಿಯುತ್ತವೆ. ಆದರೆ ಈ ಜೇಡದ ಜೀವನ ಶೈಲಿ ಸ್ವಲ್ಪ ವಿಭಿನ್ನ. ಇದು ಬಲೆಯ ಮೇಲೆ ಕುಳಿತು ಬೇಟೆಗಾಗಿ ಕಾಯುವುದಕ್ಕಿಂತ ತನ್ನ ವೇಗವನ್ನೇ ಬೇಟೆಯಾಡುವ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಈ ಜೇಡ ಗಂಟೆಗೆ ಸುಮಾರು 13 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು ಎನ್ನಲಾಗಿದೆ. ಜೇಡದ ಗಾತ್ರವನ್ನು ಗಮನಿಸಿದರೆ ಇದು ನಿಜಕ್ಕೂ ಅಚ್ಚರಿ ಮೂಡಿಸುವ ವೇಗ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಮನುಷ್ಯನಿಗೆ 13 ಕಿಲೋಮೀಟರ್ ವೇಗ ಅಂದರೆ ಸಾಮಾನ್ಯ ಓಟದ ವೇಗವಾಗಿರಬಹುದು. ಆದರೆ ಕೆಲವೇ ಸೆಂಟಿಮೀಟರ್ ಗಾತ್ರದ ಜೀವಿಯೊಂದು ತನ್ನ ದೇಹದ ಗಾತ್ರಕ್ಕೆ ಹೋಲಿಸಿದರೆ ಎಷ್ಟು ವೇಗದಲ್ಲಿ ಓಡುವುದು ಪ್ರಕೃತಿಯ ಅದ್ಭುತವೇ ಸರಿ. ಹಾಗಾದರೆ ಈ ಜೇಡಕ್ಕೆ ಉಸೇನ್ ಬೋಲ್ಟ್ ಅನ್ನೋ ಹೆಸರು ಯಾಕೆ ಬಂತು? ಉಸೇನ್ ಬೋಲ್ಟ್ ವಿಶ್ವದ ಅತ್ಯಂತ ವೇಗದ ಓಟಗಾರರಲ್ಲಿ ಒಬ್ಬರು. ಅವರ ವೇಗ ಮತ್ತು ಓಟದ ಸಾಮರ್ಥ್ಯಕ್ಕೆ ಹೋಲಿಕೆ ಮಾಡಿಯೇ ಈ ಜೇಡಕ್ಕೂ ಉಸೇನ್ ಬೋಲ್ಟ್ ಎಂಬ ಬಿರುದು ಬಂದಿದೆ. ಇದು ನಿಜವಾದ ಹೆಸರು ಅಲ್ಲ. ಜೇಡದ ಅದ್ಭುತ ವೇಗವನ್ನು ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಹೇಳಲು ಬಳಸಲಾಗುವ ಹೋಲಿಕೆ ಇದು. ಈ ಜೇಡದ ವೇಗಕ್ಕೆ ಅದರ ದೇಹದ ರಚನೆ ಪ್ರಮುಖ ಕಾರಣ. ಜೇಡಗಳಿಗೆ 8 ಕಾಲುಗಳಿದ್ದು ಅವುಗಳ ಕಾಲುಗಳ ಚಲನೆ ಅತ್ಯಂತ ವೇಗವಾಗಿರುತ್ತೆ. ಅಪಾಯ ಎದುರಾದಾಗ ಅಥವಾ ಬೇಟೆಯನ್ನು ಬೆನ್ನಟ್ಟುವಾಗ ಈ ವೇಗ ಇನ್ನಷ್ಟು ಉಪಯೋಗಕ್ಕೆ ಬರುತ್ತೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುಳಿಯುವ ತನ್ನದೇ ಆದ ತಂತ್ರವಿದೆ. ಕೆಲವು ಪ್ರಾಣಿಗಳು ಬಲವನ್ನು ಬಳಸುತ್ತವೆ, ಕೆಲವು ವಿಷವನ್ನು ಬಳಸುತ್ತವೆ. ಕೆಲವು ಜೀವಿಗಳು ತಮ್ಮ ಬಣ್ಣ ಮತ್ತು ಆಕಾರದ ಮೂಲಕ ಶತ್ರುಗಳಿಂದ ತಪ್ಪಿಸಿಕೊಳ್ಳುತ್ತವೆ. ಆದರೆ ಈ ಜೇಡಕ್ಕೆ ವೇಗವೇ ಪ್ರಮುಖ ಶಕ್ತಿ. ಅಪಾಯ ಎದುರಾದಾಗ ಕ್ಷಣಾರ್ಧದಲ್ಲಿ ಓಡಿ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಇದಕ್ಕಿದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯ ಏನೆಂದರೆ, ಜೇಡಗಳ ವೇಗವನ್ನು ಅಳೆಯುವುದು ಸುಲಭದ ಕೆಲಸವಲ್ಲ. ಜೇಡಗಳ ಗಾತ್ರ ತುಂಬ ಚಿಕ್ಕದಾಗಿರೋದ್ರಿಂದ ಅವುಗಳ ಚಲನವಲನವನ್ನು ಗಮನಿಸಲು ವಿಶೇಷ ಕ್ಯಾಮೆರಾಗಳು ಮತ್ತು ವೈಜ್ಞಾನಿಕ ಅಧ್ಯಯನಗಳು ಬೇಕಾಗುತ್ತವೆ. ಅದರಲ್ಲೂ ಇಷ್ಟು ವೇಗದಲ್ಲಿ ಓಡುವ ಜೇಡವನ್ನು ಗಮನಿಸುವುದು ವಿಜ್ಞಾನಿಗಳಿಗೂ ಕುತೂಹಲದ ವಿಚಾರ. ನಾವು ಸಾಮಾನ್ಯವಾಗಿ ಜೇಡವನ್ನು ಕಂಡ ಕೂಡಲೇ ಅದನ್ನು ಓಡಿಸಲು ಅಥವಾ ಕೊಲ್ಲಲು ಪ್ರಯತ್ನ ಮಾಡ್ತೇವೆ. ಆದರೆ ಪ್ರಕೃತಿಯ ಪರಿಸರ ವ್ಯವಸ್ಥೆಯಲ್ಲಿ ಜೇಡಗಳ ಪಾತ್ರವು ಬಹಳ ಮುಖ್ಯ. ಹಲವು ಜೇಡಗಳು ಕೀಟಗಳನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತವೆ. ಸೊಳ್ಳೆ, ನೊಣ ಸೇರಿದಂತೆ ಹಲವು ಸಣ್ಣ ಕೀಟಗಳು ಅವುಗಳ ಆಹಾರವಾಗುತ್ತವೆ. ಹೀಗಾಗಿ ಜೇಡಗಳು ಪ್ರಕೃತಿಯ ಆಹಾರ ಸರಪಳಿಯ ಒಂದು ಪ್ರಮುಖ ಭಾಗ. ಈ ವೇಗದ ಜೇಡವು ತನ್ನ ಪರಿಸರದಲ್ಲಿ ಬೇಟೆ ಮತ್ತು ಬದುಕುಳಿಯುವಿಕೆಯ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒಟ್ನಲ್ಲಿ ಸಣ್ಣ ಗಾತ್ರದ ಜೀವಿ ಅಂತ ಯಾವುದನ್ನು ಕಡಿಮೆ ಅಂದಾಜು ಮಾಡಬಾರ್ದು ಅನ್ನೋದಕ್ಕೆ ಈ ಜೇಡವೇ ಒಂದು ಉತ್ತಮ ಉದಾಹರಣೆ. ಗಂಟೆಗೆ ಸುಮಾರು 13 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯ ಜೇಡಗಳ ಲೋಕದಲ್ಲಿ ಇದನ್ನು ನಿಜಕ್ಕೂ ವಿಶೇಷವಾಗಿಸಿದೆ. ಅದಕ್ಕಾಗಿಯೇ ಈ ಅಪರೂಪದ ಸ್ಪೈಡರ್ಗೆ ಜೇಡಗಳ ಉಸೇನ್ ಬೋಲ್ಟ್ ಎಂಬ ಬಿರುದು ಸಿಕ್ಕಿದೆ.